ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇದು ಇವತ್ತು ತಿಂಡಿಗೆ ಬಂದು ಮಸಾಲ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟು ಅದಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ನೀವೇನು ನಿಮ್ಗೆ ಇಷ್ಟ ಇದೆಯೋ ಆ ಥರ ಅದೆಲ್ಲ ತರಕಾರಿನೂ ಹಾಕ್ಕೋಬೋದು. ನಾನು ರೆಗ್ಯುಲರಾಗಿ ಹಾಕೋದೇನು ಅಂದರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಕ್ಯಾರೆಟು ಮತ್ತು ತೆಂಗಿನಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊತೀನಿ. ಹಾಗಾಗಿ ಅದನ್ನೆಲ್ಲ ಒಂದು ಕಡೆ ಫಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಅದಕ್ಕೆ ನಾವು ಯಾವಾಗಲೂ ಇದಕ್ಕೆ ಈ ಒಂದು ಪುಟಾಣಿ ಮಿಷಿನ್ ಇದೆ ನಮ್ಮ ಮನೇಲಿ, ಚಾಪರ್ ಅಂತಲೇ ಹೇಳ್ಬೋದು. ಇದಕ್ಕೆ ಚಾಪ್ ಮಾಡಿ ಹಾಕ್ಕೋತೀನಿ. ಪಕ್ಕದಲ್ಲಿ ನಾನು ಚಿರೋಟಿ ರವೆನ ನೆನೆಸ್ತಾ ಇದ್ದೀನಿ. ಕೆಲವೊಬ್ಬರು ಅನ್ನ ಮಾಡಿರ್ತೀವಲ್ವ, ರಾತ್ರಿ ಅನ್ನ ಉಳಿದಿದ್ರೆ ಅದನ್ನು ರುಬ್ಬು ಹಾಕೋತಾರೆ. ಆದರೆ ನನಗೆ ಪರ್ಸ್ನಲಾಗಿ ತುಂಬ ಚಿರೋಟಿ ರವೆನೇ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಸಾಫ್ಟಾಗಿ, ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಫಸ್ಟು ಚಿರೋಟಿ ರವೆನ ಒಂದು ಕಡೆ ಇಟ್ಬಿಟ್ಟೆ. ಫಸ್ಟು ಮರ್ತುಬಿಟ್ಟೆ, ಅಡುಗೆ ಮನೆಗೆ ಬಂದ ತಕ್ಷಣ ಫಸ್ಟು ಚಿರೋಟಿ ರವೆ ನೆನೆಸ್ಬೇಕಿತ್ತು. ನಾನು ಹೆಚ್ಚೋದು ತುರಿಯೋದು ಇದನ್ನು ಮಾಡ್ತಾ ಅದನ್ನು ನೆನೆಸೋದನ್ನು ಮರ್ತುಬಿಟ್ಟಿದ್ದೆ. ಆಮೇಲೆ ಅದನ್ನು ಒಂದು ಕಡೆ ನೆನೆಸಿ ಸೈಡಿಗೆ ಇಟ್ಬಿಟ್ಟು ಬೇರೆದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಕೆಲವೊಬ್ಬರು ಗೋಧಿ ಹಿಟ್ಟು ಹಾಕ್ಬಿಡ್ತಾರೆ. ಅದು ಯಾವುದನ್ನು ಹಾಕ್ಬೇಡಿ, ಅಕ್ಕಿ ಹಿಟ್ಟಿಗೆ ಚಿರೋಟಿ ರವೆನ ಮಾತ್ರನೇ ಹಾಕಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ಆಮೇಲೆ ಗಟ್ಟಿ ಆಗೋದು ಆ ರೀತಿ ಏನೂ ಆಗೋಲ್ಲ. ಸ್ವಲ್ಪ ಹೊತ್ತು ನೆನಿಬೇಕು ರವೆ, ತುಂಬ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟರೆ. ಒಬ್ಬಟ್ಟಿಗೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ನೆನೆದಷ್ಟೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ನಾನು ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ. ಫಸ್ಟು ಗೋಧಿ ಹಿಟ್ಟು ಹಾಕಿ ಟ್ರೈ ಮಾಡಿದ್ದೀನಿ. ಮತ್ತು ನೈಟು ಉಳಿದಿರುವಂಥ ಅನ್ನ ಅದನ್ನು ಮಿಕ್ಸಿನಲ್ಲಿ ರುಬ್ಬಿ ನುಣ್ಣಗೆ ಅದನ್ನು ಹಾಕಿ ಟ್ರೈ ಮಾಡಿದ್ದೀನಿ. ಆದರೆ ಈ ಟೇಸ್ಟು ಸ್ವಲ್ಪ ತುಂಬ ಇಷ್ಟ ನನಗೆ ಪರ್ಸ್ನಲಾಗಿ. ಹಾಗಾಗಿ ನಾನು ಇದನ್ನೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ನಾನು ಜಾಸ್ತಿ ಇದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೋಡಿ, ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು, ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಅವರೆಕಾಳು, ಹಸಿ ಅವರೆಕಾಳು ಇರುತ್ತಲ್ವ, ಅದೇನಾದರೂ ಮನೇಲಿದ್ದರೆ ಅದನ್ನು ಬೇಯಿಸಿನೂ ಹಾಕೋತಾರೆ. ನನಗೆ ಜಾಸ್ತಿ ಅಷ್ಟೊಂದೆಲ್ಲ ಏನು ಇಷ್ಟ ಆಗೋದಿಲ್ಲ. ಈ ಥರನೇ ನಾರ್ಮಲಾಗಿ ನಾನು ಮಾಡೋದು. ಅದಕ್ಕೆ ನಾನು ಇದನ್ನೇ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರು ಕಾಳು ಇದ್ಕಿದ ಕಾಳು ಇರುತ್ತಲ್ಲ ಅದರಲ್ಲೂ ಮಾಡ್ಕೋತಾರೆ. ಅಕ್ಕಿ ರೊಟ್ಟಿ ಅಂದರೆ ತುಂಬಾ ವೆರೈಟಿ ಆಫ್ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಒಂದಕ್ಕಿಂತ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ನನಗಿವತ್ತು ಯಾಕೋ ಅಕ್ಕಿ ರೊಟ್ಟಿ ಜೊತೆ ಬದನೆಕಾಯಿ ಖಾರ ತಿನ್ನಬೇಕು ಅಂತ ಅನ್ನಿಸ್ತು. ಅಮ್ಮ ಇದ್ರಲ್ವ, ಅವ್ರ ಕೈಲಿ ಮಾಡಿಸ್ಕೋಬೇಕು. ಅದನ್ನು ಸುಟ್ಟಿ ಎಲ್ಲ ಚೆನ್ನಾಗಿರುತ್ತೆ. ಒಲೆಯಲ್ಲಿ ಸುಟ್ಟಿ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೂ ಮೊದಲು ನಾವು ಫಸ್ಟು ರೊಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿ ಕಲಸಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು, ನೀಟಾಗಿ ಬನಿ ಬರುತ್ತೆ ರೊಟ್ಟಿ. ತುಂಬ ತಟ್ಟೋದಕ್ಕೆ ಸಾಫ್ಟಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟು ರೊಟ್ಟಿ ಹಿಟ್ಟನ್ನ ಕಲಿಸ್ಬಿಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಹುಷಾರಿಲ್ಲದೆ ಇದ್ದಾಗ ಈ ರೀತಿ ಯಾರಾದರೂ ಮಾಡಿಕೊಟ್ರೆ ನಿಜ ಹೇಳ್ತಾ ಇಲ್ವಾ, ಸ್ವರ್ಗಕ್ಕೆ ಮೂರೇ ಗೇಣು. ಅಷ್ಟೊಂದು ಪರ್ಸ್ನಲಾಗಿ ಇಷ್ಟ ಆಗುತ್ತೆ. ನಾರ್ಮಲ್ ಅಕ್ಕಿ ರೊಟ್ಟಿಗಿಂತ ಈ ರೀತಿ ಸ್ವಲ್ಪ ಖಾರ ಮುಂದೆ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ಎಲ್ಲ ಥರ ಟ್ರೈ ಮಾಡಿದ್ದೀನಿ. ಆದರೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಲಿಸ್ಬೇಕಾದ್ರೆ ಬಿಸಿನೀರನ್ನು ಆದಷ್ಟು ಯೂಸ್ ಮಾಡಿ. ಬಿಸಿನೀರನ್ನು ಚಿರೋಟಿ ರವೆನೂ ಹಾಕಿರ್ತೀವಲ್ವ, ಬಿಸಿನೀರು ಯೂಸ್ ಮಾಡಿದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಹಾಗಾಗಿ ನಾನು ಪರ್ಸ್ನಲಾಗಿ ಬಿಸಿನೀರನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ತಣ್ಣೀರಿಗಿಂತ ಬಿಸಿನೀರನ್ನ ಸ್ವಲ್ಪ ಜಾಸ್ತಿ ಏನು ಮಳ್ಳ ಥರ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗಾಗಿದ್ರೂ ಸಾಕು ಬಿಸಿನೀರು. ಆ ನೀರಲ್ಲಿ ಹಿಟ್ಟನ್ನು ಕಲಸಿ ಒಂದು ಕಡೆ ಇಟ್ಕೊಳ್ಳಿ. ಬೇರೆ ಇನ್ನೇನೂ ಹಾಕೋದು ಬೇಡ. ನಿಮಗೇನಾದರೂ ಕೆಲವೊಬ್ಬರಿಗೆ ಗೆಡ್ಡೆಕೋಸು ಅಂದರೆ ಇಷ್ಟ ಇರುತ್ತೆ, ಹಾಕ್ಕೊತಾರೆ. ನನಗೇನು ಗೆಡ್ಡೆಕೋಸೆಲ್ಲ ಇಷ್ಟ ಆಗೋಲ್ಲ. ನಾನು ಇಷ್ಟನ್ನು ಮಾತ್ರನೇ ಹಾಕಿದ್ದೆ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಅದು ಟೇಸ್ಟೇ ಚೇಂಜ್ ಆಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಇಷ್ಟ ಇರೋರು ಯಾರಾದರೂ ಅವರೆಕಾಳನ್ನು ಬೇಯಿಸಿ ಹಾಕ್ಕೋಬೋದು ಇದಕ್ಕೆ. ಇಲ್ಲಾಂದರೆ ಇಟ್ಕಿರ್ತೀವಲ್ವ ಅದನ್ನು ಸುದಾ ಬೇಯಿಸಿ ಹಾಕ್ಕೋಬೋದು. ಕೆಲವೊಬ್ಬರು ಉಂಡೆದು ಎಳೆ ಕಾಳು ಇರುತ್ತಲ್ಲ, ಉಂಡೆ ಎಳೆ ಕಾಳನ್ನೇ ಸುದೂ ಹಾಕ್ಕೊತಾರೆ.
ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ. ನಾನು ಈ ರೀತಿ ಮಾಡ್ಕೋತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನಾನು ತೋರಿಸ್ತಾ ಇರೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಕ್ಕಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿಗೆ ಅಕ್ಕಿ ಹಸಿಟ್ಟು ಮಾಡಿಸ್ತೀವಲ್ವ ನಾವು ಮಿಲ್ಗೆ ಹಾಕ್ಸ್ಬೇಕಾದ್ರೆ, ಅದ್ರ ಹಸಿಟ್ಟು ಅಷ್ಟೇ ನುಣ್ಣಗಿರಬೇಕು. ಅದು ಜಾಸ್ತಿ ಬಳಿಯ ರೊಟ್ಟಿಗೆ ತರ್ತರಿ ಮಾಡ್ಕೊಂಡಿರ್ತೀವಲ್ವ, ಆ ರೀತಿ ಮಾಡಿಕೊಂಡ್ರೂ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದೂ ನುಣ್ಣಗಿದ್ರೆ ಮಾತ್ರನೇ, ಹಸಿಟ್ಟು ತುಂಬ ನುಣ್ಣಗಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕಡೆ ನೀಟಾಗಿ ಹಿಟ್ಟನ್ನು ಕಲಸಿ ಅದನ್ನ ನೀಟಾಗಿ ಕವರ್ ಮಾಡಬೇಕು. ಕವರ್ ಮಾಡಿ ಒಂದು ಕಡೆ ಎತ್ತಿಡಬೇಕು. ನಾನು ಬಟರ್ ಪೇಪರ್ ಇತ್ತು ಮನೇಲಿ, ಅದ್ರ ಮೇಲೆ ತಟ್ಟೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅದನ್ನೇ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ, ನೀವು ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೂ ತಟ್ಕೋಬೋದು. ಇಲ್ಲಾಂದರೆ ಬಟರ್ ಪೇಪರು, ಇಲ್ಲಾಂದರೆ ಸೀರೆ ಕವರ್ ಇರುತ್ತಲ್ವ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಈ ರೀತಿ ಎಲ್ಲ ಯೋಚನೆ ಮಾಡ್ತೀವಿ. ಅದ್ರ ಮೇಲೆ ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ನೀವು ಅದನ್ನು ಯೂಸ್ ಮಾಡ್ಕೊಂಡಾದ್ರೂ ತಟ್ಬೋದು. ನಾವು ಯಾವ ಹದದಲ್ಲಿ ರೊಟ್ಟಿ ತಟ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇನೇನೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನನಗೆ ಬದನೆಕಾಯಿನ ಸುಡ್ತಾಯಿದ್ದೀವಿ. ಆ್ಯಕ್ಚುಲಾಗಿ ನೀರೊಲೆಯಲ್ಲಿ ಸುಟ್ಟರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ನಮ್ಮ ಮನೇಲೇನೋ ನಾವು ಅಂಡೆ ಒಲೆ ಹಚ್ಚೋದಿಲ್ಲ, ಯಾಕಂದರೆ ಇರೋದ್ರಿಂದ ನಮಗೆ ತುಂಬ ಅನುಕೂಲ. ರಕ್ಷಿನ ಸ್ಕೂಲ್ಗೆ ಹಾಕಿದ್ಮೇಲೆ ನಾನು ಬೇಕೇ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡಿರೋದು, ಅದೊಂದು ನಂಗೆ ಒಳ್ಳೆಯ ಅನುಕೂಲ. ಪ್ರತಿದಿನ ಅಂಡೆ ಒಲೆ ಉರಿಯೋಕ್ಕಲ್ಲ ಅಲ್ವಾ, ಹಾಗಾಗಿ ಇವತ್ತು ಇಲ್ಲೇ ಸುಡ್ತಾಯಿದ್ದೀನಿ. ಅಲ್ಲಿ ಅಂಡೆ ಒಲೆ ಉರಿಯೋಕ್ಕಿದ್ರೆ ಅಲ್ಲಿ ಸುಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಟೇಸ್ಟು. ಬದನೆಕಾಯಿ ಎಲ್ಲ ಸುಟ್ಟು ಮತ್ತು ಮೆಣಸಿನ್ಕಾಯಿನೆಲ್ಲ ನಾನು ಹುರಿದು ಕೊಡ್ತಾಯಿದ್ದೆ ನನ್ನ ಅಮ್ಮನ ಕೈಯಲ್ಲಿ ಕಿವುಚಿಸೋಣ ಅಂತ. ಅಮ್ಮ ಇಲ್ಲಾಂದರೆ ನನ್ನ ಅತ್ತೆ ಕೈಯಲ್ಲಿ ಕಿವುಚಿಸ್ತಾ ಇದ್ದೆ. ನನಗಿಂತ ತುಂಬ ಹಳೆ ಕಾಲದವ್ರ ಕೈಯಲ್ಲಿ ಕಿವುಚಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬದನೆಕಾಯಿನ ಸುಟ್ಟು ತಣ್ಣೀರಿಗೆ ಹಾಕಬೇಕು. ತಣ್ಣೀರಿಗೆ ಹಾಕ್ಬಿಟ್ಟು ಈ ರೀತಿ ಸಿಪ್ಪೆನ ಬಿಡಿಸ್ಕೋಬೇಕು. ಬೇರೆ ಬದನೆಕಾಯಿಗಿಂತ ಈ ರೀತಿ ಗುಂಡು ಬದನೆಕಾಯಿ, ಬಿಳೆ ಬದನೆಕಾಯಿನೇ ತೊಗೋಬೇಕು. ಬೇರೆ ಮೈಸೂರು ಬದನೆಕಾಯಿ ಅಂತ ಅಂತಾರೆ, ಅಂದರೆ ಚಿಕ್ಕದು ಇನ್ನೊಂದು ಬರುತ್ತಲ್ಲ, ಆ ಬದನೆಕಾಯಿ ಎಲ್ಲ ಬರೀ ಎಣ್ಗಾಯಿಗೆ ಅಷ್ಟೇ ಟೇಸ್ಟ್ ಚೆನ್ನಾಗಿರೋದು. ಇದರಲ್ಲೂ ಬದನೆಕಾಯಿ ಎಣ್ಗಾಯಿ ಮಾಡ್ತಾರೆ, ಆದರೆ ನನಗೆ ಇದು ಕಿವುಚೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಬದನೆಕಾಯಿನ ಯೂಸ್ ಮಾಡಿದ್ದೀನಿ. ಕಿವುಚೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು, ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟೇ ಬೇಕಾಗಿರೋದು. ಮತ್ತು ಮೊಸರು ಮೇಯ್ನಾಗಿ. ನಾನು ಅಮ್ಮನ ಕೈಯಲ್ಲಿ ಕಿವುಚಿಸ್ತಾ ಇದ್ದೀನಿ ನೋಡಿ. ಅಮ್ಮ ನೀಟಾಗಿ ಕಿವುಚ್ತಾಯಿದ್ರು. ನನಗೆ ಅಮ್ಮ ಕಿವುಚ್ಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಮ್ಮ ಅದಕ್ಕೆ ನೀನೇನಾದರೂ ಪ್ರೆಗ್ನೆಂಟ್ ಆಗಿದ್ರೆ ನಿನಗೆ ಇವಾಗ ಏನೇನು ಬೇಕು ಅದೆಲ್ಲ ಬಯಕೆ ಆಗ್ಬಿಡ್ತಾಯಿತ್ತು ನಿನಗೆ ಅಂತ ಹೇಳ್ಬಿಟ್ಟು ನೀಟಾಗಿ ಫಸ್ಟು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಿವುಚ್ಕೊಂಡು, ಆನಂತರ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಇದನ್ನು ಹಾಕ್ಕೊಂಡು ನೀಟಾಗಿ ಕಿವುಚ್ಕೋಬೇಕು. ಆಮೇಲೆ ಬದನೆಕಾಯಿನ ಹಾಕಿ ನೀಟಾಗಿ ಅದನ್ನು ಕಿವುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ನೀವು ಖಾರ ಎಲ್ಲ ನೀಟಾಗಿ ನೋಡಿಕೊಂಡು ಮೊಸರು ಮೊಸರು ಇತ್ತು, ನಾನು ಮನೇಲೇ ಮೊಸರು ಮಾಡ್ಕೊಂಡಿದ್ದೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸರಿ ಟೇಸ್ಟ್ ಮಾಡಿ, ಉಪ್ಪು ಖಾರ ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಬೇಡಿ, ಆದಷ್ಟು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿ. ಇದಕ್ಕೆ ಒಣಮೆಣ್ಸಿನ್ಕಾಯಿಯೇ ತುಂಬ ಟೇಸ್ಟ್ ಕೊಡೋದು. ಒಂದು ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ನಿಜ ಅದು ನೋಡ್ತಾಯಿದ್ರೆ ಇವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿದೆ. ಸ್ವಲ್ಪ ಖಾರ ಮುಂದಾಗೆ ಮಾಡ್ಕೊಂಡಿದ್ವಿ, ಅಂದರೆ ಸ್ವಲ್ಪ ಖಾರ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂಥೇಳಿ ಮಾಡಿದ್ದೆ. ಅದನ್ನು ಮಾಡಿ ಒಂದು ಕಡೆ ಇಟ್ಟೆ. ರಕ್ಷಿಗೆ ಚಟ್ನಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೆ ಕಡಲೆ ಬೀಜದ ಚಟ್ನಿನ ಮಾಡಿದ್ದೆ. ಇವಾಗ ರೊಟ್ಟಿನ ಮಾಡ್ತಾಯಿದ್ದೀವಿ. ಕೆಲವೊಬ್ಬರು ನೀರಲ್ಲಿ ಅಂದರೆ ಹಸಿಟ್ಟಲ್ಲಿ ತಟ್ತಾರೆ, ಹಸಿಟ್ಟನ್ನ ಉದುರಿಸ್ಕೊಂಡು ತಟ್ತಾರೆ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ರೊಟ್ಟಿ ತಟ್ತಾಯಿದ್ರು. ಹಸಿಟ್ಟು ಉದುರಿಸ್ಕೊಂಡು ತಟ್ತಾರೆ ನಮ್ಮ ಅತ್ತೆ. ರೀತಿ ತಿರುಗಿಸಿ ನನಗೆ ಆ ರೀತಿ ತಟ್ಟೋದಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಎಣ್ಣೆ ಪೇಪರ್ ಇಲ್ಲಾಂದರೆ ಸೀರೆದು ಏನಿರುತ್ತೋ ನಿಮಗೆ ಸೀರೆ ಕವರ್ ಅಂತ ಬರುತ್ತೆ, ಅದರಲ್ಲೂ ಸುದ ನೀವು ಯೂಸ್ ಮಾಡ್ಕೋಬೋದು. ನನಗೆ ಹೋಳಿಗೆ ಪೇಪರ್ ಹೆಂಗೋಯ್ತಲ್ವ, ಬಟರ್ ಪೇಪರ್, ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ನೀಟಾಗಿ ತಟ್ಕೋತಾ ಇದ್ದೀನಿ. ನಾನು ಇವಾಗ ಯಾವ ರೀತಿ ತಟ್ತೀನೋ ಅದೇ ರೀತಿ ನಮ್ಮ ಅತ್ತೆ ಅವಾಗ ಹಸಿಟ್ಟು ಉದುರಿಸ್ಕೊಂಡು ತಟ್ತಿದ್ರು. ಅವರು ಇನ್ನೂ ದೊಡ್ಡ ರೊಟ್ಟಿ ಮಾಡ್ತಾಯಿದ್ರು. ಅವರು ಮಾಡೋ ರೊಟ್ಟಿ ಒಂದು ರೊಟ್ಟಿ ತಿಂದ್ರೇ ಸುಸ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ರೊಟ್ಟಿನ. ಇವಾಗೆಲ್ಲ ಸ್ವಲ್ಪ ಅಭ್ಯಾಸ ಬಿಟ್ಬಿಟ್ಟಿದ್ದಾರೆ ನೋಡಿ. ನಾವು ಒಂದು ಸ್ವಲ್ಪನೂ ಕಿತ್ತೋಗಲಿಲ್ಲ, ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ ಅಂತ ಹೇಳ್ಬಿಟ್ಟು ನಾನು ತಟ್ಬಿಟ್ಟು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಬೇಕು, ಆವಾಗ ನೀಟಾಗಿ ಎಲ್ಲಿ ಬೆಂದಿದೆ ಎಲ್ಲಿ ಬೆಂದಿಲ್ಲ ಆ ರೀತಿ ಗೊತ್ತಾಗುತ್ತೆ. ಕೆಲವೊಂದು ಸರಿ ನಾನು ನೀರನ್ನು ಅಪ್ಲೈ ಮಾಡ್ತೀನಿ, ಕೆಲವೊಂದು ಸರಿ ಮಾಡೋದಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ರೊಟ್ಟಿ ಅಂತೂ, ತುಂಬ ಸಾಫ್ಟಾಗಿ ಬಂದಿತ್ತು. ಮೇಯ್ನಾಗಿ ಹಸಿಟ್ಟು ಮತ್ತು ನಾವು ಕಲಸೋ ಹದದಲ್ಲಿ ರೊಟ್ಟಿ ಯಾವ ರೀತಿ ಬರುತ್ತೆ ಅನ್ನೋದು ಇರುತ್ತೆ, ನೀಟಾಗಿ ನೋಡ್ಕೋಬೇಕು. ತುಂಬ ಗಟ್ಟಿಗೂ ಕಲಿಸ್ಬಾರ್ದು,
ಮತ್ತು ಕಲಸಿ ಜಾಸ್ತಿ ಹೊತ್ತು ಇಟ್ಟರೆ ಈರುಳ್ಳಿಯಿಂದ ನೀರು ಬಿಟ್ಕೋತಾ ಇರುತ್ತಲ್ವ, ಸ್ವಲ್ಪ ತೆಳುವಾಗುತ್ತೆ ಹಿಟ್ಟು. ಹಾಗಾಗಿ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಟೈಟಾಗೇ ಕಲಿಸಿದ್ರೆ, ಜಾಸ್ತಿ ಎಲ್ಲ ಒಂದು ಮೀಡಿಯಮ್ ಟೈಟಾಗಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಕಾಂಬಿನೇಷನ್ನು ನೋಡಿ, ರೊಟ್ಟಿ, ಪಲ್ಯ, ಚಟ್ನಿ. ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದು ಕಾಯಿಲೆನಾ ನಿನಗೆ? ರಕ್ಷಿ ನನಗಾಗಿರೋ ತಂದ್ಕೊಡ್ತಾ ಇದ್ದ ಮೊಸರುನ ನಿಜ ತಂದ್ಕೊಡ್ತಾ ಇದ್ದ? ನೋಡ್ದೆ ನಮ್ಮ ಹಂಗೆ ಸುಳ್ಳು ಹೇಳ್ತಾನೆ. ರಕ್ಷಿ ಅಜ್ಜಿ ಬಂದ್ಮೇಲೆ ಉಬ್ಬೋಗಿದ್ದಿ ಕಣ, ಬಾ ನೀನು. ಬಂದ ಮೊಸರು ತಿಕ್ಕ ಬಾಯ್ಲಿ, ಬಾಯ್ಲಿ ಬಂಗಾರಿ. ಗಿಣ್ ತಿಂತೀಯನ ಮೊಸರನ್ನ? ಚೆನ್ನಾಗೈತೆ ಭಾಳಷ್ಟು ಟೇಸ್ಟು. ನಿನಗೆ ಟೇಸ್ಟ್ ಆಗಿರೋದೇನು ಇಷ್ಟನೇ ಆಗಲ್ವಲ್ಲ.